ಓಕೆ, ಈಗ ಮನೆಯ ಮೇಲ್ಛಾವಣಿಯಲ್ಲಿ ನಾವು ನಿಂತಿದ್ದೀವಿ. ಸೊ ತುಂಬಾ ಪ್ರಶಾಂತವಾಗಿ ಏನೇ ಕಾರ್ಯಕ್ರಮಗಳು ಮಾಡಿದ್ರು ಇಲ್ಲಿ ಮಾಡಬಹುದು. ಮಾಡ್ತೀವಿ ಮೀಟಿಂಗ್ ಎಲ್ಲ, ಗೆಟ್ ಟುಗೆದರ್ ಎಲ್ಲ ಇಲ್ಲೇ ಮಾಡ್ತೀವಿ. ಪಾರ್ಟಿ, ಫ್ಯಾಮಿಲಿ ಗೆಟ್ ಟುಗೆದರ್, ಪೊಲಿಟಿಕಲ್ ಇವೆಂಟ್ಸ್ ಏನೇ ಇದ್ರು. ಓಕೆ, ಇದು ಮಂತರ್ಗೌಡ ಸರ್ ರೂಮ್, ಅದು ಫಸ್ಟ್ ರೂಮ್ ಇರೋದು. ಅಂಡ್ ಈ ಕಡೆ ಇರೋದು ಗೆಸ್ಟ್ ರೂಮ್ ಅಂತ ಅನ್ಸುತ್ತೆ. ನನ್ನ ಮಗಳದು. ಓಕೆ, ಮಗಳ ರೂಮ್, ಅದು ಗೆಸ್ಟ್. ಫೈನಲಿ ಸರ್, ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಒಂದು ಅದ್ಭುತವಾದಂತಹ ಹೋಮ್ ಟೂರ್ ಮಾಡುವಂತಹ ಪ್ರಯತ್ನ ನಮ್ದಾಗಿತ್ತು, ಏನ್ ಹೇಳ್ತೀರಿ? ಥ್ಯಾಂಕ್ ಯು ವೆರಿ ಮಚ್. ನಮ್ಮೂರು, ನಮ್ಮ ಹಳ್ಳಿ, ನಾನು ಬೆಳೆದಂಥ ಜಾಗ, ಓಕೆ, ಬದುಕ್ತಾ ಇರ್ತಕ್ಕಂಥ ಜಾಗ, ನಮ್ಮ ತಂದೆ ತಾಯಿ ಇದ್ದಂಥ ಜಾಗ, ಓಕೆ, ಜನನ ಕೊಟ್ಟಂಥ ಮನೆ, ಇದನ್ನೆಲ್ಲಾನು ಇಡೀ ಕರ್ನಾಟಕದ ಜನರಿಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ದೀರಿ. ಓಕೆ, ನಾವು ಯಾವುದನ್ನು ಬದಲಾವಣೆ ಮಾಡ್ದಂಗೆ ಇಲ್ಲಿ ಥರನೇ ಇರಬೇಕು ಅಂತೇಳಿ ನಾವಿಬ್ಬರು ಡಿಸೈಡ್ ಮಾಡಿ ಓಕೆ, ಇದನ್ನು ಕಂಟಿನ್ಯೂ ಮಾಡಿದ್ದೀವಿ. ಅಸ್ ಲಾಂಗ್ ಈ ಥರ ಹಿಂಗೆ ಇರಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೂ ಖುಷಿ ಇದೆ, ನನಗೂ ಖುಷಿ ಇದೆ. ಓಕೆ, ಆಗಬೇಕು ಅನ್ನೋದು ನಮ್ಮ ಆಸೆ. ಓಕೆ ಮೇಡಮ್, ನೀವು ಮಾತಾಡಲೇಬೇಕು. ಏನನ್ನಿಸ್ತು ಕಾರ್ಯಕ್ರಮದ ಬಗ್ಗೆ? ಹೇಗೆ ಫೀಲ್ ಆಯಿತು ಅಂತ? ಯಾಕೆಂತಂದ್ರೆ ಹೋಮ್ ಟೂರ್ ಅನ್ನುವಂಥದ್ದು ಇಟ್ ಇಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್. ಇದು ಹೊಸ ತರ ಕಾನ್ಸೆಪ್ಟ್ ಅನ್ಸುತ್ತೆ. ಬಿಕಾಸ್ ಮಾಮೂಲಿ ರಾಜಕೀಯದವ್ರು ಇರೋದಿಲ್ಲ. ನಾನು ಬಂದಿದ್ದು ಒಂಥರ ಆಕಸ್ಮಿಕ ಆಗಿ ಬಂದಿದ್ದು. ಸೊ ಜೊತೆಯಲ್ಲಿ ಸಿಕ್ಕಿದ್ದೇ ಹೆಚ್ಚು. ಮಾಮೂಲಿ ನಾವು ಜೊತೆಲಿ ಇಂಟರ್ವ್ಯೂ ಮಾಡೋದೇ ಇಲ್ಲ. ಹೋಗ್ತಂಗೆ ಒಂದು ಇದು ಮಿನಿಸ್ಟರ್ ಆದಾಗ, ಆಮೇಲೆ ಸಂಗೋಪನೆ ಸಚಿವರಾದಾಗ, ಅದಕ್ಕಿಂತ ಮುಂಚೆ ವ್ಯಾಲೆಂಟೈನ್ಸ್ ಆಕ್ಚುಲಿ ನಮ್ದು ಮಾಡಿದ್ರು ಜೊತೆಲಿ ಕಾರ್ಯಕ್ರಮ. ನೀವು ಆಶ್ಚರ್ಯ ಪಡ್ತೀರಿ, ವ್ಯಾಲೆಂಟೈನ್ಸ್ ಸ್ಟಾರ್ಟ್ ಆಯ್ತಲ್ಲ ಟ್ರೆಂಡ್, ಅವಾಗ ನಮ್ದು ಉದಯ ಟಿವಿನಲ್ಲಿ ವಿ ಆರ್ ದ ಫಸ್ಟ್ ಫ್ಯಾಮಿಲಿ. ಉದಯ ಇದರಲ್ಲಿ ನಮ್ಮನ್ನ ವ್ಯವಸ್ಥೆಯನ್ನು ಮಾಡಿ ಅದೇ ಮ್ಯಾರೇಜು ಅದು ಇದು ಬಗ್ಗೆ ಏನು ಅಂತ ಹಾಕಿ ಆಗ್ಲೇ ನನಗೂ ಗೊತ್ತಾಗಿದ್ದು ವ್ಯಾಲೆನ್ಸ್ ಡೇ ಅಂದ್ರೆ ಏನು ಅಂತ. ಅಲ್ಲಿವರೆಗೂ ನನಗೂ ಗೊತ್ತಾ ವ್ಯಾಲೆಂಟೈನ್. ನಾನು BA ಮಾಡಿದ್ದೀನಿ. ಪುಸ್ತಕ ಹತ್ರದ್ದೆಲ್ಲ ಬರೀತಾ ಇರ್ತೀರಾ? ಇದು ಪುಸ್ತಕ ಅಂತ ಏನಿಲ್ಲ, ಬಟ್ ರೀಡಿಂಗ್ ಇಷ್ಟ. ಲಿಟರೇಚರ್ ಅಂಡ್ ರೀಡಿಂಗ್ ಅಂಡ್ ಆ ಥರ ಡಿಸ್ಕಷನ್ಸ್ ಎಲ್ಲ ಇಷ್ಟ. ಓಕೆ, ವೆಲ್ ಫೈನಲಿ ಮಗನ ಬಗ್ಗೆ ಪ್ರಶ್ನೆ ಕೇಳಲೇಬೇಕು. ರಾಜಕೀಯವಾಗಿ ತುಂಬಾ ಜನ ತುಂಬಾ ಲೆಕ್ಕಾಚಾರಗಳನ್ನು ಹಾಕೊಂಡಿರ್ತಾರೆ. ನೆಕ್ಸ್ಟ್ ಹಂತದಲ್ಲಿ ಬೆಳಿಬೇಕು, MLA ಆಯ್ತು, ವಾಟ್ ನೆಕ್ಸ್ಟ್ ಅನ್ನುವಂಥದ್ದು. ನಿಮ್ಗೆ ಆ ಥರದ್ದು ಏನಾದರೂ ಕನಸುಗಳಿದೆಯಾ? ಮಗ ನೆಕ್ಸ್ಟ್ ಲೆವೆಲಲ್ಲಿ ಬೆಳಿಬೇಕು, ಆ ಥರದ್ದು ಏನಾದರೂ ಗೈಡ್ ಮಾಡ್ತೀರಾ? ಗೈಡ್ ನಾವೇನು ಮಾಡೋದು ಬೇಕಿಲ್ಲ, ಬಟ್ ಡೆಫಿನೆಟ್ಲಿ ನಮ್ಗೆ ಇನ್ನೂ ಒಳ್ಳೆ ಕನಸುಗಳಿದ್ದಾವೆ. ಹಾಗೆ ಅಂತಾನೆ ನಾವು ವಿ ಹೋಪ್ he is capable and definitely he will make it. ಆಕ್ಚುಲಿ ನೀವು ಎಷ್ಟು ಸ್ಟ್ರಾಂಗ್ ಅಂತಂದ್ರೆ, ಮಂತರ್ಗೌಡ ಹೊರಗಿನವರು ಅಂತೆಲ್ಲ ಚರ್ಚೆ ಆಗೋ ಟೈಮಲ್ಲಿ ಸೋಮವಾರಪೇಟೆಯ ಮಗಳು ನಮ್ಮಮ್ಮ ಅಂತ ಹೇಳ್ಕೊಂಡು ಹೋಗಿದ್ದಕ್ಕೆ ಉದಾಹರಣೆ ಇದೆ. ಸೊ ಎಷ್ಟು ಖುಷಿ ಕೊಡುತ್ತೆ ಆ ವಿಚಾರ ಅಂತ. ಅಂದ್ರೆ ನಮ್ಮ ಹಿಂದಿನ ಕಾಲದ್ದು ಇದು. ಹೌದು, ಈಗ ಅಂತೂ ತುಂಬಾನೇ ನಮ್ಗೆ ಈಗ ಅನ್ಸುತ್ತೆ ನಾವು ಆ ತರ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಎಷ್ಟು ಉಪಯೋಗ ಆಯ್ತು. ಪ್ಲಸ್ ಅದರಿಂದ ನಮ್ಮ ಸ್ಟ್ರೆಂತ್ ಇದೆ. ಜನ ಎಷ್ಟು ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅಮೇಜಿಂಗ್. ವೆಲ್, ತಮ್ಮಿಬ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ, ಯಾಕೆಂತಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ಹೋಗ್ಬೇಕಾಗ್ತದೆ. ಥ್ಯಾಂಕ್ ಯು ಸೋ ಮಚ್ ತಾರಾ ಮೇಡಮ್ ಹಾಗೂ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ನಿಮ್ಮ ಹೆಸರಲ್ಲಿ ಹಾಸ್ಪಿಟಲ್ ಇರೋದನ್ನ ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ಬರ್ತಾ ರೋಡಲ್ಲಿ ನೋಡ್ತಾ ಇದ್ದೆ, ಇದು ತಾರಾ ಮೇಡಮ್ ಹೆಸರಲ್ಲಿರೋ ಹಾಸ್ಪಿಟಲ್ ಅಂತ ನಮ್ಮ ಡ್ರೈವರ್ ಹೇಳ್ತಾ ಇದ್ರು. ಥ್ಯಾಂಕ್ ಯು ಮೇಡಮ್. ಅದೇ ಅಲ್ಲ, ನಾವು ಸ್ಕೂಲ್ಗಳು ಮಾಡಿದೀವಿ, ಫ್ರೀ ಸ್ಕೂಲ್ ಒಂದು ಮಾಡಿದೀವಿ, ಮಕ್ಕಳ ಮನೆ ಅಂತ 13 ಮಾಡಿದೀವಿ. ಈಗ ಒಂದು ಪಂಚಾಯತಿಗೆ ಒಂದೊಂದು. ಈ ಕಾನ್ವೆಂಟ್ ಮಾದರಿ ಬೆಂಗಳೂರಲ್ಲಿ ಕಾನ್ವೆಂಟ್ 3 ರಿಂದ 6 ವರ್ಷದವರೆಗೆ ಫ್ರೀ ಸ್ಕೂಲ್ ಮಾಡ್ತಾರಲ್ಲ, ಅದನ್ನ ನಮ್ಮ ಫ್ಯಾಮಿಲಿ ಅವರ್ ಡ್ರೀಮ್. ಸೊ ನಾನು MLA ಇದ್ಕೊಂಡು ನನಗೂ ಕನಸು ಇರ್ಲಿಲ್ಲ. ಹೊಸ ತರ ಈ ಕಾನ್ವೆಂಟ್ಗೆಲ್ಲ ಒಂದು 25,000 30,000 ಕೊಟ್ಟು ಸೇರ್ಬೇಕು. ನಮ್ಮಲ್ಲಿ 1,000 ರೂಪಾಯಿ ಅಡ್ಮಿಷನ್, 500 ರೂಪಾಯಿ ತಿಂಗಳಿಗಷ್ಟೇ. ಸೊ ಅಲ್ಲಿ ಕಾನ್ವೆಂಟ್ ಅಲ್ಲಿ ಏನ್ ಹೇಳ್ಕೊಡ್ತಾರೆ ಅದೇ ಟೀಚಿಂಗ್ ಇಲ್ಲಿ ಹೇಳ್ಕೊಡ್ತೀವಿ. ನಮ್ಮ ಮಕ್ಕಳಿಗೆ ನಾವು ಇಸ್ ಬಿಕಮ್ ವೆರಿ ಸ್ಮಾರ್ಟ್. ಒಂದು ವರ್ಷದಲ್ಲೇ ಬದಲಾವಣೆ ಕಂಡಿದ್ದೀವಿ.
ಓ ಒಂದು 3 ತಿಂಗಳಲ್ಲಿ ಎಷ್ಟು ಚೇಂಜ್ ಆಗಿದ್ದಾರೆ ಮಕ್ಕಳು ಅಂತ ನೀವು ಈ ಮಕ್ಕಳ ಮನೆ ಸಿ ಹೇಳಕ್ಕೆ ಆಗಲ್ಲ. ಐ ಆಮ್ ದ ಫಸ್ಟ್ ಆಸ್ ಎನ್ MLA. ಅವರ್ ಫ್ಯಾಮಿಲಿ ಇಸ್ ದ ಫಸ್ಟ್ ಇನ್ ಕರ್ನಾಟಕ. ಓಕೆ ಆ ತರ ಸರ್ಕಾರ ಮಾಡದೇ ಇದ್ದಿದ್ದನ್ನು ನಾವು ಕಾನ್ಸೆಪ್ಟ್ ಮಾಡಿದ್ವಿ. ನಾನು ಎಜುಕೇಶನ್ ಮಿನಿಸ್ಟರ್ ಬಂದಿದ್ರು, ತೋರಿಸ್ತೇನೆ ನೋಡ್ರಿ ಡಿಪಿನ ಸರ್ಕಾರದಲ್ಲಿ ಮಾಡಿದ್ದೀವಿ. ಇವಾಗ ಸೋ ಹ್ಯಾಪಿ. ಓಕೆ ನಾವೇನೇನ್ ಮಾಡಿದ್ವಿ ಅಂತ ತಗೊಂಡು ಇಂಪ್ಲಿಮೆಂಟ್ ಮಾಡಕ್ಕೆ ಅಮೇಜಿಂಗ್. ಓಕೆ ಮಕ್ಕಳ ಮನೆ ಅಂದ್ರೆ ಈಗ 3 ವರ್ಷದಿಂದ 7 ವರ್ಷ 6 ವರ್ಷ ಗಂಟ ಆ ಸ್ಕೂಲ್ ಪೀರಿಯಡ್ ಅಲ್ಲಿ ಎಲ್ಲೂ ಹೋಗಕ್ಕಾಗಲ್ಲ. ಕರೆಕ್ಟ್. ಸೊ ಇಲ್ಲಾಂದ್ರೆ ಇವರು ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದ್ರು. ಸೊ ಇದೇನು ಅಂದ್ರೆ ಅದೇ ಸ್ಥಳೀಯವಾಗಿ ಅಲ್ಲೇ ಉಪಯೋಗಿಸ್ಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಸೌಲಭ್ಯಗಳು, ಅಲ್ಲೇ ಟೀಚರ್ಗಳು, ಅಲ್ಲೇ ಕನ್ನಡ ಪ್ಲಸ್ ಇಂಗ್ಲಿಷ್ ಕಾನ್ವೆಂಟ್ ಕೈಂಡ್ ಆಫ್ ಎಜುಕೇಶನ್ ಅದನ್ನೇ ಉಪಯೋಗಿಸ್ಕೊಳ್ಳಿ ಅಂತ ಮಾಡಿದೀವಿ. ಸೊ ನೋ ಟ್ರಾನ್ಸ್ಪೋರ್ಟ್ ಅಲ್ಲೇ ನೋ ಆಚೆ ಹೊರ್ಗಡೆಯಿಂದ ಟ್ರಾನ್ಸ್ಪೋರ್ಟು, ಮೋರ್ ಪೆಟ್ರೋಲಿಯಮು ಆ ಥರ ವೆರಿ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ. No minimum plastic use and maximum interaction with the child. Plus ಏನು ಅಂದ್ರೆ strength has to be small. ಮಕ್ಕಳು ಕಮ್ಮಿ ಇರಬೇಕು ಅಂದ್ರೆ ಟೀಚರ್ ಹೆಲ್ಪರ್ ಹ್ಯಾಸ್ ಟು ಅಷ್ಟೇ. ಸೊ ದಟ್ಸ್ ಅ ವಂಡರ್ಫುಲ್ ಕಾನ್ಸೆಪ್ಟ್.